ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಾಗುತ್ತೆ ಇಲ್ಲಿ ಅಂತಂದರೆ, ಸಂಗೀತಮ್ಮ ಆಘಾತಕಾರಿ ವಿಷಯವನ್ನು ಕೇಳ್ತಾಳೆ. ಇನ್ನೇನು ಅವರು ಕೋಮಾಗೆ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಲಕ್ಷ್ಮಿ ಬರ್ತಾಳೆ ಮನೆಗೆ. ಇದ್ದಕ್ಕಿದ್ದಂಗೆ ಲಕ್ಷ್ಮಿ ಬಂದವರೇ, ಭೂಮಿ ನೀನು ಲಗೇಜ್ ಎಲ್ಲ ಪ್ಯಾಕ್ ಆಯಿತಾ ಅಂತ ಕೇಳ್ತಾಳೆ. ಸಂಗೀತನಿಗೆ ಶಾಕ್ ಆಗುತ್ತೆ, ಯಾಕಂದರೆ ಅವ್ರಿಗೆ ಹಳೆ ವಿಷಯ ಯಾವುದೂ ಕೂಡ ನೆನಪಿಲ್ಲ. ಫುಲ್ ಶಾಕಿಗೆ ಒಳಗಾಗ್ತಾರೆ. ಏನು ಹೇಳ್ತಿದೀಯ ಲಕ್ಷ್ಮಿ ನೀನು? ಭೂಮಿ ಲಗೇಜ್ ಪ್ಯಾಕ್ ಮಾಡಬೇಕಾ? ಯಾಕೆ ಅಂತ ಕೇಳ್ತಾಳೆ. ಇನ್ನು ದೇವಯ್ಯ ನೀದವಳು ಫುಲ್ ಖುಷಿ ಆಗ್ಬಿಡ್ತಾಳೆ. ಏನಂತಂದರೆ, ಇನ್ನೇನು ವಿಷಯ ಗೊತ್ತಾಗುತ್ತೆ, ಮುಗೀತು ಇವಳು ಕತೆ, ಮತ್ತೆ ತಿರ್ಗಾ ಕೋಮಾಗಿ ಹೋಗ್ತಾಳೆ ಅಂತ ಯೋಚನೆ ಮಾಡಿರ್ತಾಳೆ. ಬಟ್ ಅದು ಆಗಲ್ಲ. ಏನಾಗುತ್ತೆ ಅನ್ನೋದನ್ನು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಂಪೂರ್ಣ ವಿಡಿಯೋವನ್ನು ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಅಲ್ಲಿಗೆ ಭೂಮಿ ಓಡೋಡಿ ಬರ್ತಾಳೆ. ಅಯ್ಯೋ ಲಕ್ಷ್ಮಕ್ಕ ಇವಾಗ ಬಂದ್ರ ಅಂದ ತಕ್ಷಣ, ಹಾಂ ಭೂಮಿ, ಲಕ್ಷ್ಮಿ ಇವಾಗ ಬಂದ್ಲು. ಆದರೆ ನಿನ್ನ ಮತ್ತೆ ಅಜಿತ್ ಮಧ್ಯೆ ಏನಾಗಿದೆ? ನಾನು ಆಸ್ಪತ್ರೆಯಿಂದ ಬಂದಾಗ್ಲಿಂದ ಗಮನಿಸ್ತಾ ಇದ್ದೀನಿ, ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡ್ತಾ ಇಲ್ಲ, ಏನೂ ಇಲ್ಲ. ಲಕ್ಷ್ಮಿ ನೋಡಿದ್ರೆ ಇದ್ದಕ್ಕಿದ್ದಂಗೆ ಬಂದು ಲಗೇಜ್ ಪ್ಯಾಕ್ ಮಾಡಿದೆಯಾ ಭೂಮಿ ಅಂತ ಕೇಳ್ತಾ ಇದ್ದಾಳೆ. ಏನಾಗಿದೆ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳಿ ಅನ್ನೋಷ್ಟಾಗಲೇ ಅಲ್ಲಿ ನಮ್ಮ ಅಜಿತ್ ಕೂಡ ಬರ್ತಾರೆ. ಅಯ್ಯೋ ಹಾಗೇನಿಲ್ಲ ಅಮ್ಮ, ಹೇಳು ಅಜಿತಾ ಏನಾಯ್ತು ಅಂದ ತಕ್ಷಣ, ಅಯ್ಯೋ ಅದಾ ಅಮ್ಮ, ಲಕ್ಷ್ಮಕ್ಕನಿಗೆ ಒಬ್ಬರೇ ಇದ್ದು ಬೇಜಾರಾಗಿತ್ತಂತೆ, ಅದಕ್ಕೆ ಭೂಮಿನ ಒಂದು 4 ದಿನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಮ್ಮ. ಅವಳನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗತ್ತಾ ಅಂತ ಹೇಳಿ ವಿಷಯನ ಮರೆಸಿಬಿಡ್ತಾರೆ. ಆಗ ದೇವಯ್ಯನ ಇದ್ದವಳು, ಎಂಥ ಚಾನ್ಸ್ ಮಿಸ್ ಆಗೋಗ್ಬಿಡ್ತು, ಅಂತೂ ಇಂತೂ ಇವಳು ಏನಪ್ಪ ಅಂತಂದರೆ ಮತ್ತೆ ಕೋಮಾಗಿ ಹೋಗ್ತಾಳೆ ಅಂತ ಅಂದ್ಕೊಂಡೆ, ಅದಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋತಾಳೆ. ಇಲ್ಲಿ ಭೂಮಿ ಮತ್ತು ಅಜಿತ್ ಕೂಡ್ಬಿಟ್ಟು ಸಂಗೀತ ಮನೆಯಿಂದ ವಿಷಯನ ಮರೆಮಾಚ್ತಾರೆ. ಯಾಕಂದರೆ ರೂಮಲ್ಲಿ ಫಸ್ಟೇ ಮಾತಾಡ್ಕೊಂಡಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಅಮ್ಮನಿಗೆ ಯಾವುದೇ ರೀತಿ ಶಾಕಿಂಗ್ ವಿಷಯಗಳನ್ನು ಹೇಳಬಾರ್ದು ಅಂತ ಇಬ್ಬರು ಮಾತುಕತೆ ಮಾಡ್ಕೊಂಡಿರ್ತಾರೆ. ಅದೇ ಪ್ರಕಾರ ನಡ್ಕೊಳ್ತಾರೆ ಕೂಡ. ಇನ್ನು ಸಂಗೀತನಿಗೆ ಕೋಪ ಬಂದಿರುತ್ತೆ. ವಿಷಯ ಏನಾದರೂ ಸಂಗೀತ ಮನೆಗೆ ಗೊತ್ತಾದರೆ ನಿಜವಾಗ್ಲೂ ಕೋಮಾಗಿ ಹೋಗ್ತಿದ್ರೋ ಬಿಡ್ತಿರೋ. ಬಟ್ ಲಕ್ಷ್ಮಿ ಕೆನೆಗೆ ಅಂತೂ ಸರಿಯಾಗಿ ಭಾರಿಸ್ತಾ ಇದ್ರು, ಅಷ್ಟು ಕೋಪ ಮಾಡ್ಕೊಳ್ತಾ ಇದ್ರು. ಬಟ್ ಅದು ಆಗೋದಿಲ್ಲ. ಇಲ್ಲಿ ದೇವಯ್ಯನಿಗೂ ಕೂಡ ನಿರಾಶೆ ಆಗುತ್ತೆ. ಇನ್ನು ಲಕ್ಷ್ಮಿ ಭೂಮಿನ ಸಪ್ರೇಟಾಗಿ ಕರೆದು ಮಾತಾಡಿಸ್ತಾರೆ. ಭೂಮಿ ಏನು ಹೇಳ್ತಿದೆಯಾ, ಏನಾಗಿದೆ ಅಂದಾಗ, ಹೌದು ಲಕ್ಷ್ಮಕ್ಕ, ನಡೆದಿರೋ ವಿಷಯವನ್ನು ಹೇಳ್ತಾಳೆ. ಸಾಹೇಬರು ಕೋಪದಲ್ಲಿ ಆಗ ಮಾತಾಡಿದ್ದಾರೆ ಲಕ್ಷ್ಮಿ ಅಕ್ಕ, ನಾನು ಈ ಮನೆ ಬಿಟ್ಟು ಬರೋದಿಲ್ಲ. ಸಾಹೇಬರು ನನ್ನ ಪ್ರೀತಿಸ್ತಾ ಇದ್ದಾರೆ ಲಕ್ಷ್ಮಿ ಅಕ್ಕ, ಪತ್ರ ಕೂಡ ಬರೆದಿದ್ರು ಗೊತ್ತಾ ನಿನಗೆ ಅಂತ ಹೇಳ್ತಾರೆ. ಭೂಮಿ ಏನು ಹೇಳ್ತಿದೀಯಾ ನೀನು, ನಿನಗೆ ಅರ್ಥ ಆಗ್ತಿದೆಯಾ? ಮತ್ತೆ ಇದೇ ಮನೆಯಲ್ಲೇ ಇರೋದಾ ಅಂದ ತಕ್ಷಣ, ಹೌದು ಲಕ್ಷ್ಮಿ ಅಕ್ಕ, ನಾನು ಶಾರದಮ್ಮನಿಗೋಸ್ಕರ ಮತ್ತು ದೊಡ್ಡ ಸಾಹೇಬ್ರಿಗೋಸ್ಕರನಾದರೂ ಇರಲೇಬೇಕು ಅಂತ ಹೇಳ್ತಾಳೆ. ಆಮೇಲೆ ಪತ್ರ ಬರೆದಿರೋದು, ಅಜಿತ್ ಪ್ರೀತಿ ಹೇಳ್ಕೊಂಡಿರೋದು ಎಲ್ಲ ಹೇಳ್ತಾರೆ. ಇಲ್ಲಿ ಸಂಗೀತನ ಮುಂದೆ ಕೂಡ, ಅಮ್ಮ ಭೂಮಿನ ಎಷ್ಟು ಪ್ರೀತಿಸ್ತೀನಿ, ಭೂಮಿನ ಎಷ್ಟು ಪ್ರೀತಿಸ್ತಾಳೆ ಅಂತ ಆಗಲೇ ನಿಮ್ಮ ಮುಂದೆನೇ ಪ್ರಪೋಸ್ ಮಾಡಿದ್ವಿ ಅಲ್ವಾ ಅಂದಾಗ, ಹೌದು ಕಣೋ, ಆದರೂ ನಿಮ್ಮಿಬ್ಬರು ನಡ್ವಳ್ಕೊಂಡು ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ, ಏನೂ ಇಲ್ಲ ತಾನೇ ಅಂತ ಮತ್ತೆ ಕೇಳ್ತಾರೆ. ಇಲ್ಲ ಅಮ್ಮ ಅಂತ ಹೇಳ್ತಾರೆ. ಲಕ್ಷ್ಮಿ ಕೂಡ, ಬೇಡ ತಪ್ಪು ಮಾಡ್ತಿದೀಯಾ ಭೂಮಿ ಅಂದರೂ ಕೂಡ, ಇಲ್ಲ ಲಕ್ಷ್ಮಿ ಅಕ್ಕ, ನಾನು ಶಾರದಮ್ಮನಿಗೋಸ್ಕರನಾದರೂ ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಸೊ ಇನ್ನು ನನ್ನ ಹೆಂಡತಿ ನಾನು ಬಿಟ್ಕೊಡೋದೇ ಇಲ್ಲ, ಒಂದು ಕ್ಷಣ ಕೂಡ ಬಿಟ್ಟು ಇರೋದಿಲ್ಲ ಅನ್ನೋ ಮಾತು ಕೂಡ ನಮ್ಮ ಅಜಿತ್ ಅವರು ಆಡ್ತಾರೆ. ಮತ್ತು ಏನಾಗುತ್ತೆ ಅಂತಂದರೆ, ಇನ್ನು ಶಾರದಮ್ಮನ ಬಗ್ಗೆ ಇದೇ ಒಂದು ಸರಿಯಾದಂಥ ಸಮಯ ತಿಳ್ಕೊಬೇಕು ನಾವು ಅಂತ ಹೇಳ್ಬಿಟ್ಟು ಭೂಮಿಗೆ ಹೇಳ್ತಾರೆ. ಶಾರದಮ್ಮ ನಿಮ್ಮ ಮಗಳು ಎಲ್ಲಿದ್ದಾಳೆ ಮನಸ್ವಿನಿ ಅಂದ ತಕ್ಷಣ ಶಾರದಮ್ಮನ ಮುಖದಲ್ಲಿ ಖುಷಿ ಬರುತ್ತೆ. ಯಾಕಂದರೆ ಭೂಮಿನೇ ಮನಸ್ವಿನಿ ಅಂತ ಅವರಿಗೆ ಗೊತ್ತಿದೆ, ಆದರೆ ಹೇಳ್ಕೊತಾ ಇಲ್ಲ. ನೀನೇ ಅಂತ ತೋರಿಸ್ತಾರೆ. ಓ ನಾನೇ ಅಂತ ನನ್ನನ್ನು ಮಗಳು ಅನ್ಕೊಂಡ್ಬಿಟ್ಟಿದ್ದಾರೆ. ಸರಿ ನಾನೇ ನಿಮ್ಮ ಮಗಳು ಮನಸ್ವಿನಿ ಅಂದ್ಕೊಳ್ಳಿ. ಹಾಗಾದ್ರೆ ದೊಡ್ಡ ಸಾಹೇಬ್ರು ನೋಡಿದ್ರೆ ಯಾಕೆ ಎದುರ್ಕೊಳ್ತೀರಾ ಅಂದ ತಕ್ಷಣ ಸ್ವಲ್ಪ ಮುಖನ ಡಲ್ ಮಾಡ್ಕೋತಾರೆ. ಮತ್ತು ನಿಮ್ನ ಯಾರು ಶೂಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಭೂಮಿ ನಯವಾಗಿ ನಾಜೂಕಾಗಿ ಶಾರದಮ್ಮನ ಕೇಳ್ತಾ ಇದ್ದಾಳೆ. ಹಾಗಾದರೆ ಶಾರದಮ್ಮ ಈ ದೇವಯ್ಯನ ಹೆಸರು ಬಾಯಿ ಬಿಡ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.